ನೀವ್ ನೋಡ್ತಾ ಇರುವಂತ ಈ ಪ್ರಾಪರ್ಟಿ ನೆಲಮಂಗಲ ದೊಡ್ಡಬಳ್ಳಾಪುರ ನಡುವೆ ಮೈಲ್ನಹಳ್ಳಿಯಲ್ಲಿ ಇರುವಂತಹ ಪ್ರಾಪರ್ಟಿ ಆಗಿದೆ. ನೀವೇನಾದ್ರೂ ಹೈಲಿ ಡಿಮ್ಯಾಂಡ್ ಇರುವಂತ ಸಿಕ್ಕಾಪಟ್ಟೆ ಡೆವಲಪ್ ಆಗಿರುವಂತ ನೆಲಮಂಗಲ ಸಿಟಿ ಪಕ್ಕ ಒಳ್ಳೆ ಸೈಟ್ ಗೋಸ್ಕರ ಹುಡುಕ್ತಾ ಇದ್ದೀರಾ, ಅದು ನಿಮ್ಮ ಬಜೆಟ್ ಅಲ್ಲೇ ಹುಡುಕ್ತಾ ಇದ್ದೀರಾ, ಹಾಗಿದ್ರೆ ಈ ವಿಡಿಯೋ ನಿಮಗಾಗಿ. ಟೋಟಲ್ 5 acres ಅಲ್ಲಿ 96 ಪ್ಲಾಟ್ಸ್ ಇರುವಂತಹ ಒಂದು ಪ್ರಾಜೆಕ್ಟ್ ಪ್ರಾಪರ್ಟಿ ಇದಾಗಿದೆ. ಹೈಲಿ ಡಿಮ್ಯಾಂಡ್ ಇರುವಂತಹ ಏರಿಯಾ ಇದಾಗಿದೆ. ಯಾಕೆ ಅಂದ್ರೆ ನೆಲಮಂಗಲ ಇಂದ ಜಸ್ಟ್ ನಿಮ್ಗೆ 2 minutes ಅಷ್ಟೇನೆ ಈ ಪ್ರಾಪರ್ಟಿ. ಅಂಡ್ ಪಕ್ಕದ ಪ್ಲಾಟ್ಸ್ ಅನ್ನ ನೀವು ಅಥವಾ ಪಕ್ಕದ ಪ್ರಾಪರ್ಟಿನ ನೋಡಿದ್ರೆ ಅಲ್ಲಿ ಇನ್ನು ಸಿಕ್ಕಾಪಟ್ಟೆ ಹೈಲಿ ಪ್ರೈಸ್ ಇದೆ. ಬಟ್ ನಮ್ಮಲ್ಲಿ ಈಗ ಪ್ರೀ ಲಾಂಚಿಂಗ್ ಆಫರ್ ಅಂತ ಹೇಳ್ಬಿಟ್ಟು ನಿಮ್ಗೆ ತುಂಬಾ ಅಫೋರ್ಡಬಲ್ ಅಂಡ್ ರೀಸನಬಲ್ ಪ್ರೈಸ್ ಗೆ ಕೊಡ್ತಾ ಇದ್ದಾರೆ. ಅಂಡ್ ನೀವೆಲ್ಲ ನೋಡ್ಬೋದು ಎಷ್ಟು ಚೆನ್ನಾಗೆಲ್ಲ ಡೆವಲಪ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. 60 feet ರೋಡ್ ಇದೆ, 30 feet ರೋಡ್ ಇದೆ. ಡ್ರೈನೇಜ್ ಸೇರಿಸಿ ನಿಮ್ಗೆ 30 feet ರೋಡ್ ಅಂತ ಹೇಳ್ಬಿಡ್ತಾರೆ ಎಲ್ರು. ಬಟ್ ಇಲ್ಲಿ ನಿಮ್ಗೆ ಡ್ರೈನೇಜ್ ಅನ್ನ ಹೊರತುಪಡಿಸಿ ಕೂಡ 30 feet ರೋಡ್ ಇದೆ. ನೀವೀಗ ನೋಡ್ತಾ ಇದ್ದೀರಾ ಈ ಪ್ರಾಪರ್ಟಿ ಡಿಸಿ ಕನ್ವರ್ಷನ್ ಆಗಿದೆ, ಕ್ಲಿಯರ್ ಡಾಕ್ಯುಮೆಂಟ್ಸ್ ಇದೆ. ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಆಲ್ರೆಡಿ ಪಕ್ಕದ ಸೈಟ್ಸ್ ಎಲ್ಲ BMRD ಸೈಟ್ಸ್ ಕೂಡ ಇದೆ. ಸೊ ನೀವೇನಾದ್ರೂ ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಫ್ಯೂಚರ್ ಗೆ ಡೆಫಿನೆಟ್ಲಿ ಡಬಲ್ ಆಗುತ್ತೆ. ನೀವು ಇಲ್ಲಿ ಪ್ಲಾಟ್ ಸೈಜಸ್ ಬಗ್ಗೆ ಹಾಗೆ ಡೈಮೆನ್ಷನ್ಸ್ ಬಗ್ಗೆ ಕೇಳೋದಾದ್ರೆ 20-30 ಇದೆ, 30-40 ಇದೆ, 30-30 ಇದೆ, 40-40 ಇದೆ. ಸೊ ಆ ಡೈಮೆನ್ಷನ್ಸ್ ಕೂಡ ಸಿಗುತ್ತೆ. ಸೊ ಈ ಪ್ರಾಪರ್ಟಿನ ಈಗ ನೀವು ಏನ್ ನೋಡ್ತಾ ಇದ್ದೀರಾ ಡೆವಲಪ್ ಆಗ್ತಾ ಇರುವಂತದ್ದು. ಅಂಡರ್ ಡೆವಲಪ್ಮೆಂಟ್ ಇರೋದ್ರಿಂದ ನಿಮಗೆ ಸಿಕ್ಕಾಪಟ್ಟೆ ಕಡಿಮೆ ಪ್ರೈಸ್ ಗೆ ಸಿಗ್ತಾ ಇದೆ. ಅದೇ ಫುಲ್ ಡೆವಲಪ್ ಆಯ್ತು ಅಂತ ಅನ್ಕೊಳ್ಳಿ, ಜಾಸ್ತಿ ಪ್ರೈಸ್ ಆಗ್ಬಿಡುತ್ತೆ. ಅದಕ್ಕೆ ಬೇಗ ಇವಾಗ್ಲೇನೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಈ ಪ್ರಾಪರ್ಟಿ ಆಲ್ರೆಡಿ ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್. ವೆರಿ ಇಂಪಾರ್ಟೆಂಟ್ ವಿಷಯ ಏನ್ ಗೊತ್ತಾ, ನೀವೇನಾದ್ರೂ ಈ ವಿಡಿಯೋನ ನೋಡ್ಕೊಂಡು ಹೋಗಿ ಒಂದೇ ದಿನದಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೋತಿದ್ದೀರಾ ಅಂದ್ರೆ ರಿಜಿಸ್ಟ್ರೇಷನ್ ಅಲ್ಲಿ 50% ಡಿಸ್ಕೌಂಟ್ ಅನ್ನ ಕೊಡ್ತಿದ್ದಾರೆ. ಇದು ನನ್ನ ವಿಡಿಯೋ ನೋಡ್ಕೊಂಡು ಹೋಗೋರ್ಗೆ ಮಾತ್ರ. ಸೊ ನೀವು ನೋಡ್ಬೋದು ಪ್ರಾಪರ್ಟಿ ಪಕ್ಕದಲ್ಲೇ ಎಲ್ಲ ಮನೆಗಳನ್ನ ಕಟ್ಕೊಂಡಿದ್ದಾರೆ. ಈ ಕಡೆ ವಾಟರ್ ಟ್ಯಾಂಕ್ ಕೂಡ ಇದೆ, ಅಲ್ಲೆಲ್ಲ ನೋಡ್ಬೋದು. ಸೊ ಈಗ ತುಂಬಾ ಜನ ಈಗಾಗ್ಲೇ ಮನೆಗಳನ್ನ ಕಟ್ಕೊಂಡು, ಎಸ್ಪೆಷಲಿ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಂತ ನೋಡ್ತಾ ಇದ್ರೆ ದಿಸ್ ಇಸ್ ದ ಬೆಸ್ಟ್ ಆಪರ್ಚುನಿಟಿ ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ಮನೇನ ಕಟ್ಬಿಟ್ಟು ರೆಂಟ್ ಕೊಟ್ರೆ ನಿಮ್ಗೆ ಒಳ್ಳೆ ಇನ್ಕಮ್ ಅಂತೂ ಬರುತ್ತೆ. ಅಂಡ್ ಅಮ್ಯುನಿಟೀಸ್ ಅಂಡ್ ಫೆಸಿಲಿಟೀಸ್ ಅಂತ ಬಂದ್ರೆ ನೀವು ನೋಡ್ಬೋದು ಇಲ್ಲಿ. ಸೊ ಡ್ರೈನೇಜ್ ಆಗ್ಲಿ, ಸೀವೇಜ್ ಆಗ್ಲಿ, ಸ್ಯಾನಿಟರಿ ಸಿಸ್ಟಮ್ ಆಗ್ಲಿ, ವಾಟರ್ ಫೆಸಿಲಿಟಿ, ಎಲೆಕ್ಟ್ರಿಸಿಟಿ ಎಲ್ಲಾ ಫೆಸಿಲಿಟಿನೂ ಕೊಡ್ತಿದ್ದಾರೆ. ಟಾರ್ ರೋಡ್ ಬರುತ್ತೆ ನಿಮ್ಗೆ, ಈಗಾಗ್ಲೇ ಹೇಳ್ದಾಗೆ 60 feet 30 feet ರೋಡ್ ಕೂಡ ಬರುತ್ತೆ. ಸೊ ಎಲ್ಲಾ ಫೆಸಿಲಿಟೀಸ್ ಅಂಡ್ ಅಮ್ಯುನಿಟೀಸ್ ಅನ್ನ ಕೊಡ್ತಾ ಇದ್ದಾರೆ. ಇನ್ನು ಕನೆಕ್ಟಿವಿಟಿ ಬಗ್ಗೆ ಹೇಳಲೇಬೇಕು. ಎಲ್ಲ ಇಂಡಸ್ಟ್ರಿಯಲ್ ಏರಿಯಾಸ್ಗೆ, ಸ್ಕೂಲ್ಸ್ಗೆ, ಕಾಲೇಜಸ್ಗೆ, ಡಿ-ಮಾರ್ಟ್ಗೆ ಎಲ್ಲದಕ್ಕೂ ಕೂಡ ಹತ್ರ ಇರುವಂತದ್ದು. ಮೇನ್ ಹಾಸ್ಪಿಟಲ್ಸ್ ಆಗಿರ್ಬೋದು, ಸೂಪರ್ ಮಾರ್ಕೆಟ್ಸ್ ಆಗಿರ್ಬೋದು, ಎಲ್ಲ ಇದರ ಸರೌಂಡಿಂಗ್ಸ್ ಇದೆ ಅಂತ. ಇನ್ನು ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ ನಿಮ್ಗೆ ಜಸ್ಟ್ ನೆಲಮಂಗಲ ಇಂದ 3 minutes ಡ್ರೈವ್ ಅಷ್ಟೇನೆ ನಮ್ಮ ಈ ಪ್ರಾಪರ್ಟಿ. ಹಾಗೆ ದೇವನಹಳ್ಳಿ ಏರ್ಪೋರ್ಟ್ ಇಂದ ಜಸ್ಟ್ 30 minutes ಗೆ ನೀವು ಇಲ್ಲಿ ರೀಚ್ ಆಗ್ಬಹುದು. ಹಾಗೆ ಹಾಸನ ಮತ್ತು ತುಮಕೂರು ಹೈವೇಗೆ ಇಲ್ಲಿಂದ ಜಸ್ಟ್ 5 minutes ಡ್ರೈವ್ ಅಷ್ಟೇನೆ. ಇನ್ನು ಗೊಲ್ಲಹಳ್ಳಿ ರೈಲ್ವೆ ಸ್ಟೇಷನ್ ಇಂದ 5 minutes ಅಷ್ಟೇನೆ. ಮಾಧವರ ಮೆಟ್ರೋ ಸ್ಟೇಷನ್ ಗೆ 80 minutes ಅಷ್ಟೇನೆ. ಇಷ್ಟೆಲ್ಲ ಹತ್ರ ಇರುವಂತಹ ಈ ಪ್ರಾಪರ್ಟಿಯಲ್ಲಿ ನೀವು ಕೂಡ ಒಂದು ಸೈಟ್ ನ ತಗೋಬೇಕು ಅಂತಿದ್ದೀರಾ, ಹಾಗಿದ್ರೆ ಈಗಲೇ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ. ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್. ಅಷ್ಟೇ ಅಲ್ಲ, ನೀವೇನಾದ್ರೂ ಇಲ್ಲಿ ಸೈಟ್ ನ ಬೈ ಮಾಡಿದ್ರೆ ಅದು ಕೂಡ ಈಗ ಅಂಡರ್ ಡೆವಲಪ್ಮೆಂಟ್ ಇರುವಂತಹ ಈ ಪ್ರಾಜೆಕ್ಟ್ ಅಲ್ಲಿ ನೀವು ತಗೊಂಡ್ರೆ ತುಂಬಾ ಕಡಿಮೆ ಸಿಗುತ್ತೆ. ಫ್ಯೂಚರ್ ಅಲ್ಲಂತೂ ಈ ಪ್ರೈಸ್ ಸಿಗಲ್ಲ. ಇನ್ನು ಬ್ಯಾಂಕ್ ಲೋನ್ ಅಂತ ಬಂದ್ರೆ ಅಪ್ ಟು 70% ಲೋನ್ ಆಗುತ್ತೆ ಎಲ್ಲಾ ನ್ಯಾಷನಲ್ ಬ್ಯಾಂಕ್ಸ್ ಅಲ್ಲೂ ಕೂಡ. ಆ ಫೆಸಿಲಿಟಿ ಕೂಡ ಇದೆ. ಇನ್ನು ಬುಕಿಂಗ್ ಪ್ರೋಸೆಸ್ ನೋಡೋದಾದ್ರೆ ತುಂಬಾನೇ ಈಸಿ. ಜಸ್ಟ್ 50,000 ಪೇ ಮಾಡಿದ್ರೆ ನೀವು ಇಲ್ಲಿ ಸೈಟ್ ನ ಬುಕ್ ಮಾಡ್ಕೋಬಹುದು. 40% ಪೇಮೆಂಟ್ ಮಾಡಿದ್ರೆ ಅಗ್ರಿಮೆಂಟ್ ಮಾಡ್ಕೊಡ್ತಾರೆ. 80% ಮಾಡಿದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಟ್ಬಿಡ್ತಾರೆ. ಅದಾದ್ಮೇಲೆ ನೀವು 2-3 months ಟೈಮ್ ತಗೊಂಡು 20% ನ ಪೇ ಮಾಡಬಹುದು. ಈ ಒಂದು ಪ್ರಾಪರ್ಟಿ ತುಂಬಾನೇ ಫ್ಯೂಚರ್ ಅಲ್ಲಿ ಒಳ್ಳೆ ಇದಾಗುತ್ತೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸುತ್ತಮುತ್ತ ಫೇಮಸ್ ಕಾಲೇಜಸ್ ಇದೆ, ಕ್ವೀನ್ ಸಿಟಿ ಇದೆ, ಹಾಸ್ಪಿಟಲ್ಸ್ ಇದೆ, ಸೂಪರ್ ಮಾರ್ಕೆಟ್ ಇದೆ, ಇನ್ನೇನ್ ಬೇಕು ಎಲ್ಲ ಇದೆ. ಸೊ ಬುಕ್ ಮಾಡ್ಕೋಬೇಕು. ಹೇಗ್ ಬುಕ್ ಮಾಡ್ಕೊಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಡೋಂಟ್ ವರಿ, ಈಗಲೇ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲಾ ಡೀಟೇಲ್ಸ್ ಅನ್ನ ಹೇಳ್ತೀವಿ. ಹಾಗೆ ಫ್ರೀ ಕ್ಯಾಬ್ ಫೆಸಿಲಿಟಿನ ಕೂಡ ನಮ್ಮ ಕಡೆಯಿಂದಾನೇ ನಿಮ್ಗೆ ಸಿಗುತ್ತೆ. ಹಾಗೆ ನಿಮ್ಗೆ ಈಗಾಗ್ಲೇ ಕ್ಲಿಯರ್ ಡಾಕ್ಯುಮೆಂಟ್ಸ್ ಇದೆ ಅಂತ ಕೂಡ ಹೇಳಿದೀನಿ. ಡಿಸಿ ಕನ್ವರ್ಷನ್, ಈ ಖಾತಾ ಎಲ್ಲ ಡಾಕ್ಯುಮೆಂಟ್ಸ್ ನ ಚೆಕ್ ಮಾಡಿನೇ ನೀವು ಬುಕ್ ಮಾಡ್ಕೋಬಹುದು. ಫ್ಯಾಮಿಲಿ ಸಮೇತ ಬನ್ನಿ, ನಿಮ್ಗೆ ಫ್ರೀ ಕ್ಯಾಬ್ ಫೆಸಿಲಿಟಿನ ಕೊಡ್ತಾರೆ. ಬಂದು ನೋಡ್ಕೊಳ್ಳಿ, ಬುಕ್ ಮಾಡ್ಕೊಳ್ಳಿ. ಇನ್ನು ಯಾಕೆ ಯೋಚನೆ ಮಾಡ್ತಿದ್ದೀರಾ? ಲಕ್ಸುರಿ ಪ್ಲಾಟ್ಸ್, ಅದು ಕೂಡ ನೆಲಮಂಗಲ ಸಿಟಿ ಪಕ್ಕ. ನೀವೇನಾದ್ರೂ ಹುಡುಕ್ತಾ ಇದ್ರೆ, ಇಲ್ಲೇನಾದ್ರೂ ಒಳ್ಳೆ ಇನ್ವೆಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಈಗಲೇ ಕಾಂಟ್ಯಾಕ್ಟ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ನ ತಗೊಳ್ಳಿ. ಹಾಗೆ ಎಲ್ಲ ಚೆಕ್ ಮಾಡಿ, ಡಾಕ್ಯುಮೆಂಟ್ಸ್ ಕ್ಲಿಯರ್ ಇರೋದನ್ನ ನೋಡ್ಕೊಳ್ಳಿ, ಕನ್ಫರ್ಮ್ ಮಾಡ್ಕೊಳ್ಳಿ. ಹಾಗೆ ಬಂದು ಇಮಿಡಿಯೇಟ್ ಆಗಿ ಬುಕ್ ಮಾಡ್ಕೊಳ್ಳಿ, ರಿಜಿಸ್ಟರ್ ಮಾಡ್ಕೊಳ್ಳಿ. ಏನು ಇಲ್ಲಿ ಈ ಲಕ್ಸುರಿ ಪ್ಲಾಟ್ಸ್ ಅನ್ನ ಈಗಾಗಲೇ ನೋಡೋಕೆ ಬಂದಿರುವಂತವ್ರು ಕೂಡ ಇದ್ದಾರೆ. ಹಾಗೆ ಇಲ್ಲಿ ಬೈ ಮಾಡಿದವರು ಕೂಡ ಇದ್ದಾರೆ. ಅವರ ಮಾತನ್ನು ಕೇಳೋಣ ಬನ್ನಿ.
ಸರ್ ಈ ಪ್ರಾಪರ್ಟಿಗೆ ನೀವ್ ಏನಕ್ಕೆ ಬಂದಿದ್ದೀರಾ? ಸೈಟ್ ತಗೊಳಕ್ ಬಂದಿದ್ದೀರಾ, ನೋಡಕ್ ಬಂದಿದ್ದೀರಾ? ಎಸ್ ಮೇಡಮ್, ನೆಲಮಂಗಲ ನಿಯರ್ ಅಲ್ಲಿ ಒಂದು ಬ್ಯಾನರ್ ಅಲ್ಲಿ ನೋಡಿದ್ವಿ, ಓಹೋ. ಸೈಟ್ ತಗೋಬೇಕು ಅಂತ ನಾವು ಹುಡುಕ್ತಾ ಇದ್ವಿ. ಅಷ್ಟೊತ್ತಿಗೆ ಅವರೇ ಕ್ಯಾಬ್ ಎಲ್ಲ ಕಳಿಸ್ತೀವಿ, ನಮ್ದೇ ಫೆಸಿಲಿಟಿ ಇದೆ, ಬಂದು ನೋಡ್ಬೋದು ಅಂತ ಹೇಳಿದ್ರು. ಸೊ ವಿ ವಾಂಟ್ ಟು ಪರ್ಚೇಸ್ ದಿಸ್, ಬಂದಿದ್ದೀವಿ ನೋಡೋಣ. ಓಕೆ ಓಕೆ. ಬೆಂಗಳೂರಲ್ಲಿ ರೆಂಟ್ ತುಂಬಾ ಕಷ್ಟ ಆಗುತ್ತೆ ನಮ್ ಜೀವನ ಇದು ಮಾಡಕ್ಕೆ. ರಿಟೈರ್ಡ್ ಆಗಿದೆ, ಅದಕ್ಕೆ ನಾವು ಈ ಮನೆ ಕಟ್ಕೊಂಡು ಬಂದ್ಬಿಡೋಣ ಅಂತ ಬಂದಿದ್ವಿ. ಪರ್ಚೇಸ್ ಆಗೋಯ್ತಾ? ಆಗಿದೆ. ಓ ಸೂಪರ್, ನೋಡಿ ಆಲ್ರೆಡಿ ಪರ್ಚೇಸ್ ಕೂಡ ಮಾಡ್ಬಿಟ್ಟಿದ್ದಾರೆ ಇವರು. ಥ್ಯಾಂಕ್ ಈಗ ಯು. ಮನೆ ಕಟ್ಟೋಣ ಅಂತಾನೆ ಬರ್ತಾ ಇದ್ವಿ. ಓಕೆ, ಸೊ ಇವಾಗ ಮನೆ ಕಟ್ಟೋದಕ್ ಬಂದಿದ್ದಾರೆ, ರಿಜಿಸ್ಟ್ರೇಷನ್ ಆಗೋಗಿದೆ, ಕನ್ಸ್ಟ್ರಕ್ಷನ್ ಗೆ ಈಗ ರೆಡಿ ಆಗಿದ್ದಾರೆ. ಸೊ ಇನ್ನು ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಇಷ್ಟು ಒಳ್ಳೆ ಪ್ರಾಜೆಕ್ಟ್, ಇಷ್ಟು ಒಳ್ಳೆ ಫೆಸಿಲಿಟಿ, ಅಮ್ಯುನಿಟೀಸ್ ಎಲ್ಲ ಇದೆ. ಸೊ ಅಂಡರ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಇದೆ. ಸೊ ಬೇಗ ಬನ್ನಿ, ಬುಕ್ ಮಾಡ್ಕೊಳ್ಳಿ, ರಿಜಿಸ್ಟರ್ ಮಾಡ್ಕೊಳ್ಳಿ. ಹಾಗೆ ನಿಮಗೂ ಕೂಡ ಒಂದು ಆಸೆ ಅಂತೂ ಇದ್ದೇ ಇರುತ್ತೆ. ಪ್ರತಿಯೊಬ್ಬರಿಗೂ ಬೆಂಗಳೂರು ಸಿಟಿಯಲ್ಲಿ ನಮ್ದು ಒಂದ್ ಮನೆ ಇದ್ರೆ ಎಷ್ಟ್ ಚೆನ್ನಾಗಿರುತ್ತೆ ಅಂತ. ಸೊ ನಿಮ್ಮ ಕನಸಿನ ಮನೆಯನ್ನ ನೀವು ಕಟ್ಕೋಬೇಕು ಅಂತ ಹೇಳಿದ್ರೆ ಈ ಪ್ರಾಜೆಕ್ಟ್ ಅಲ್ಲಿ ಬೇಗ ಒಂದು ಸೈಟ್ ನ ತಗೊಳ್ಳಿ.